ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾಳೆ ಲಕ್ನೋದಲ್ಲಿ RCB ವರ್ಸಸ್ LSG ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ RCB ಯಾವೆಲ್ಲ ಬದಲಾವಣೆ ಮಾಡಿಕೊಳ್ಳಲೇಬೇಕು ಗೆಲ್ಲಬೇಕು ಅಂತ ಅಂದರೆ ಅದನ್ನು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಸಲ LSGಯನ್ನು ನಾವು ಚಿನ್ನಸ್ವಾಮಿಯಲ್ಲಿ ಮೀಟ್ ಮಾಡಿದ್ವಿ ಈ ಸೀಸನ್ನಲ್ಲಿ. ಅಲ್ಲಿ ನಮ್ಮ RCB ದಿಗ್ವಿಜಯವನ್ನು ಸಾಧಿಸಿತ್ತು. LSG ತುಂಬ ಕಳಪೆಯಾಗಿ ಆಟ ಆಡಿತ್ತು. LSGಗೆ ಈ ಸೀಸನ್ ಚೆನ್ನಾಗಿ ಆಗಿಲ್ಲ. ಟೇಬಲ್ನ ಕೊನೆ ಸ್ಥಾನದಲ್ಲಿ LSG ಇರುವಂಥದ್ದು. RCB 9 ಪಂದ್ಯಗಳನ್ನು ಆಡಿ 6ರಲ್ಲಿ ಗೆದ್ದು 3ರಲ್ಲಿ ಸೋತು 2ನೇ ಸ್ಥಾನದಲ್ಲಿದೆ. ಸೊ ಮೊದಲನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇರುವಂಥದ್ದು. ನಾಳೆ ನಡೆಯುವಂತಹ ಪಂದ್ಯದಲ್ಲಿ RCB ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೆ LSG ವಿರುದ್ಧ ಗೆಲ್ಲಬಹುದು. LSG ವಿರುದ್ಧ ತಾನೇ ಈಸಿಯಾಗಿ ಗೆಲ್ಬೋದು ಅಂತ ಅಂದ್ಕೊಂಡ್ರೆ ಕಳೆದ ಪಂದ್ಯವನ್ನು ಇಲ್ಲಿ ಎಕ್ಸಾಂಪಲ್ ಕೊಡಬೇಕಾಗತ್ತೆ. GT ವಿರುದ್ಧ ನಡೆದಂತಹ ಪಂದ್ಯದಲ್ಲಿ RCBಯ ಬ್ಯಾಟಿಂಗ್ ಲೈನಪ್ ಹೇಗೆ ಕೊಲಾಪ್ಸ್ ಆಯಿತು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ವಿರಾಟ್ ಕೊಹ್ಲಿ, ಪಡಿಕಲ್ ಅಷ್ಟೇ ಆಡ್ಕೊಂಬಂದರೆ ಬ್ಯಾಟಿಂಗ್ ಲೈನಪ್ ಅಷ್ಟಕ್ಕೆ ನಿಲ್ಲಲ್ಲ, ಅಷ್ಟು ಸಾಕಾಗಲ್ಲ RCB ತಂಡಕ್ಕೆ. ಎಲ್ಲರೂ ಕೂಡ ಮಿಡಲ್ ಆರ್ಡರ್ ಚೆನ್ನಾಗಿ ಆಡಲೇಬೇಕು. ಯಾಕೆ ಈಗ ಆಗ್ತಾ ಇದೆ RCB ಬ್ಯಾಟಿಂಗ್ ಲೈನಪ್ಪಲ್ಲಿ? ಮೊದಲೆರಡು ಪಂದ್ಯಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದಂತಹ ಬ್ಯಾಟಿಂಗ್ ಲೈನಪ್ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಶೆಫರ್ಡ್ ಇರ್ಬೋದು, ಟೀಮ್ ಡೇವಿಡ್ ಇರ್ಬೋದು, ಇಬ್ಬರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಕಳೆದ 2 ಪಂದ್ಯಗಳಿಂದ. ಯಾಕೆ ಅವರಿಗೆ ಚಾನ್ಸ್ ಕೊಡ್ತಾ ಇದೆ, ಬೇರೆ ಯಾರು ತಂಡದಲ್ಲಿ ಇಲ್ವಾ ಅಂತ ನೋಡೋದಾದರೆ ಫಿಲ್ ಸಾಲ್ಟ್ ಅವರಿಗೆ ಈಗಾಗಲೇ ಗಾಯಗೊಂಡಿರೋ ಕಾರಣ ಮತ್ತೆ ಅವ್ರ ಕಂಟ್ರಿಗೆ ಹೋಗಿದ್ದಾರೆ. ಅವ್ರು ಬರೋದು ಮತ್ತೆ ನಮ್ಮ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಟೈಮ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಅವ್ರ ಜಾಗಕ್ಕೆ ಬೆತಲ್ ಆಡಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಜನರೆಲ್ಲ ಹೇಳ್ತಾ ಇದ್ರು. ಅದರಂತೆ ಬೆತಲ್ಗೂ ಚಾನ್ಸ್ ಕೊಟ್ಟರು. ಬೆತಲ್ ಅವ್ರು ಚೆನ್ನಾಗಿ ಆಡ್ತಿಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಆಡ್ತಾ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ, ಆಡ್ತಾ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಇಂಟೆನ್ಷನ್ ಚೆನ್ನಾಗಿದೆ. ಓಪನಿಂಗ್ ಬಂದು ಅವ್ರು ತೋರಿಸ್ತಾ ಇರುವಂತಹ ಹೊಡೆಯುವಂತಹ ಶಾಟ್ಗಳಾಗ್ಬೋದು, ಅದನ್ನೆಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲ ಆಗ್ತಿರೋವಂಥದ್ದು ಅವ್ರ ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ. ಒಂದು 30+, 40+ ರನ್ಸ್ ಬರಬೇಕು. ಫಿಲ್ ಸಾಲ್ಟ್ ಅವ್ರ ಜಾಗದಲ್ಲಿ ಆಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಸೆಂಚುರಿನಾರ ಬರಬೇಕು ಓಪನಿಂಗ್ ಜೋಡಿಯಲ್ಲಿ. ವಿರಾಟ್ ಕೊಹ್ಲಿ ಅವರೊಬ್ಬರು ಎಷ್ಟು ಅಂತ ಹೊಡೆಯೋಕ್ಕಾಗುತ್ತೆ? ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ಯಾರಪ್ಪ ಈ ಎಲ್ಲ ಮ್ಯಾಚ್ಗಳಲ್ಲೂ RCB ಪ್ಲೇಯರ್ ಚೆನ್ನಾಗಿ ಆಡಿದ್ದಾರೆ ಅಂತಂದರೆ ದೇವದತ್ ಪಡಿಕಲ್ ಅಂತ ಹೇಳಲೇಬಹುದು. ಎಲ್ಲ ಪಂದ್ಯದಲ್ಲೂ ಬ್ಯಾಕ್ ಬೋನ್ ಆಗಿ RCB ಬ್ಯಾಟಿಂಗ್ ಲೈನಪ್ಗೆ ನಿಂತ್ಕೊಳ್ತಾ ಇದ್ದಾರೆ. ಅವರು ಕೂಡ ಒಂದು ವೇಳೆ ಕೈ ಕೊಟ್ಟರೆ ಮುಂದೆ ಬರುವಂತಹ ಬ್ಯಾಟ್ಸ್ಮನ್ಗಳು ಏನು, ಹೆಂಗೆ ರನ್ಸ್ ಬರುತ್ತೆ ಅನ್ನೋದು ಆಗಿರುವಂಥದ್ದು. ಜಿತೇಶ್ ಶರ್ಮಾ ಅವರು ಕಂಪ್ಲೀಟ್ಲಿ ಫೇಲ್ಯೂರ್. ಬ್ಯಾಟಿಂಗ್ ಲೈನಪ್ಪಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್. ವಿಕೆಟ್ ಹಿಂದೆಗಡೆ ನಿಂತು ಕ್ಯಾಚ್ ಹಿಡಿಯೋದ್ರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹಿಡಿತಾರೆ, ಓಕೆ. ಬಟ್ ಬ್ಯಾಟಿಂಗಿಂದ ರನ್ ಬರ್ತಾ ಇಲ್ಲ. ಟೀಮ್ ಡೇವಿಡ್ ಅವ್ರ ಕಡೆಯಿಂದನೂ ರನ್ಸ್ ಬರ್ತಾ ಇಲ್ಲ. 1-2 ಪಂದ್ಯಗಳಲ್ಲಿ ನಾಯಿ ಹೊಡೆದಂಗೆ ಹೊಡಿದ್ರು ಅಂತೆಲ್ಲ ಹೇಳ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅಂತಾರೆ. ಬಟ್ ಬರಬೇಕು, ಕನ್ಸಿಸ್ಟೆನ್ಸಿಯಾಗಿ ಬಂದರೆ ಅಲ್ವಾ ಸ್ಕೋರ್ ಆಗೋದು. ಇನ್ನು ಶೆಫರ್ಡ್ ಅವ್ರು ಯಾಕಾದರೂ ಬ್ಯಾಟಿಂಗ್ ಲೈನಪ್ಪನ್ನು ಈ ಥರ ಆಡ್ತಾ ಇದ್ದಾರೆ, ಬ್ಯಾಟಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಕೂಡ ಕೂಗ್ ಕೇಳಿ ಬರ್ತಾ ಇರುವಂಥದ್ದು. ಇವರೆಲ್ಲರ ಮಧ್ಯೆ ನಾಳೆ LSG ವಿರುದ್ಧ ಪಂದ್ಯ ಆಗಿರೋದ್ರಿಂದ LSG ಕೊನೆ ಸ್ಟೇಜ್ನಲ್ಲಿ ಅಂದರೆ ಕೊನೆ ಪ್ಲೇಸ್ನಲ್ಲಿ ಇರೋದ್ರಿಂದ ಅವ್ರ ವಿರುದ್ಧ ಈಸಿಯಾಗಿ ಗೆಲ್ಬೋದು ಅನ್ನೋ ಮಾತುಗಳಿದೆ. ಸೊ ಇದರಲ್ಲಿ ಒಂದು ಪ್ರಯೋಗವನ್ನು RCB ಯಾಕೆ ಮಾಡಬಾರ್ದು ಅಂತ ಎಲ್ಲ ಚರ್ಚೆ ಆಗ್ತಿರೋವಂಥದ್ದು. ನಮ್ಮ ಜೋರ್ಡನ್ ಕಾಕ್ಸ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣವಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ RCB ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು. ಅದಾದಮೇಲೆ ಜಿತೇಶ್ ಶರ್ಮಾ ಕಂಪ್ಲೀಟ್ಲಿ ಆಚೆ ಇಟ್ಟು ವೆಂಕಟೇಶ್ ಅಯ್ಯರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲಾಸ್ಟಲ್ಲಿ ಆಡಿಸೋ ಬದಲು ಅವರನ್ನು ಪುಷ್ ಮಾಡಿ ಏನಾದರೂ 4ನೇ ಪ್ಲೇಸ್ಗೆ ಅಥವಾ 5ನೇ ಪ್ಲೇಸ್ಗೆ ಆಡಿಸಿ ನೋಡಿ ಒಂದು ಆಟ ಹೇಗೆ ಆಡ್ತಾರೆ ಅಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹೇಸಲ್ವುಡ್ಡಿಂದ ವಿಕೆಟ್ಸ್ಗಳು ಬೀಳ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ ಹೇಸಲ್ವುಡ್ ವಿಕೆಟ್ ಬೀಳಲಿಲ್ಲ, ವಿಕೆಟ್ ತೆಗೆಯೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಸ್ವಿಂಗ್ ಮಾಡಿ ವಿಕೆಟ್ ತೆಗಿತಾ ಇದ್ದಾರೆ. ಡಫಿಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲ ಬದಲಾವಣೆ ಮಾಡಿಕೊಳ್ಳೇಬೇಕು. ಆ ಕಡೆ ಅಂತೂ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದ್ದಾರೆ ಯಾರು ನಮ್ಮ LSG ಅವರು. ಯಾಕಂದರೆ ಅವ್ರ ಕಡೆ ಪಂತ್ ಆಗಿರ್ಬೋದು, ಇನ್ನೂ ಹಲವಾರು ಬ್ಯಾಟ್ಸ್ಮನ್ಗಳು ಕೈ ಕೊಟ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಆ ಪ್ಲೇಸಿಂದ ಹೊರಗಡೆ ಆಲ್ರೆಡಿ ಔಟ್ ಆಫ್ ದಿ ಟೂರ್ನಮೆಂಟ್ ಅಂತಲೇ ಅನ್ಬೋದು LSG ಅವ್ರನ್ನ. ಸೊ ಹೀಗಿರುವಾಗ ನಾಳಿನ ಪಂದ್ಯ ನಾವು ಗೆಲ್ಲಬೇಕು ಅಂತಂದರೆ ಈ ಎಲ್ಲ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಬದಲಾವಣೆ ಮಾಡಿಕೊಂಡ್ರೆ RCBಗೆ ಉತ್ತಮ ಆಗುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.